ರೆಡಿನಾ? ಎಲ್ಲಿಗೆ? ಗೈಸ್ ಏನಂದರೆ ನನ್ನ ಹೇರ್ ತುಂಬ ಡ್ರೈ ಆಗಿಬಿಟ್ಟಿದೆ. ಆಫ್ಟರ್ ಅ ಲಾಂಗ್ ಟೈಮ್ ಟೀ ಕುಡಿಬೇಕು ಅಂತ ಗೈಸ್ ಒಂದು ಒಳ್ಳೆ ಮಸಾಜ್ ಆಯಿತು. ಇವಾಗ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನವ್ಯ ರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಅಂಡ್ ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಆಯಿತು. ಟೈಮ್ 9:45. ಇವತ್ತಿನ ಕೆಲಸ ಏನಂದರೆ, ನಾನು ನಮ್ಮಮ್ಮ ನನ್ನ ತಂಗಿ 3 ಜನ ಸಲೂನ್ಗೆ ಹೋಗ್ತಾ ಇದ್ದೀವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಂದು ಮತ್ತೆ ಕಂಟಿನ್ಯೂ ಇದೆ ಸರ್ವಿಸ್ಸು. ಏನಂದರೆ ನಾನು ಹೇರ್ ಸ್ಪಾ ಮಾಡಿಸ್ಬೇಕು ಗೈಸ್. ಅದೊಂದು ಮಾಡಿಸಿಲ್ಲ, ಅದು ಮಾಡಿಸ್ಬಿಟ್ಟು ಬರೋದು ಅಷ್ಟೇ. ಎಲ್ಲಿಗೆ? ನಾನು ಸ್ಪಿನ್ಗೆ. ಜೋರಾಗಿ ಮಾತಾಡು. ನಾನು ಸ್ಪಿನ್ಗೆ ಹೋಗ್ತಾ ಇದ್ದೀನಿ, ಸ್ಪಿನ್ ಸಲೂನ್ಗೆ. ಏನಕ್ಕೆ? ಯಾಕೆ ಅಂದರೆ ನನ್ನ ಮಗಳಿಗೆ ಸ್ಪಾ ಮಾಡಿಸ್ಬೇಕು. ನಾನು ಮಾಡಿಸ್ಕೊಳ್ಳೋದಕ್ಕೆ ನೀನು ಬರ್ತೀಯಾ? ನಿಂದೇನೂ ಇಲ್ವಾ ಸರ್ವಿಸ್? ಅದನ್ನು ಹೇಳು. ನಮ್ಮದೇನೋ ಒಂದು ಸಣ್ಣ ಪುಟ್ಟದಿರುತ್ತೆ, ಮಾಡಿಸ್ಕೊಳ್ಳೋದಷ್ಟೇ. ನೀವು ಬ್ರೈಡ್ ಅಮ್ಮ, ಬ್ರೈಡ್ ಅವ್ರ ಅಮ್ಮ. ಸೊ ನಮಗೆ ಸಣ್ಣದು ಬ್ರೈಡ್ಸ್ ಮಾಮ್. ಗೈಸ್ ಇವಾಗ ನಮ್ಮ ಅಂಕಲ್ ಬಂದವ್ರೆ. ಏನಂದರೆ, ಎಷ್ಟು ಗಂಟೆಗೆ ಹೋಗಿದ್ದಾರೆ ವಾಕಿಂಗ್ಗೆ? ಇವಾಗಲೇ ಹೋಗಿದ್ದು, ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆನಾ? ಆಗಲೇ ನಾನು ರೆಡಿಯಾಗಿ ಟಿಫನ್ ಮಾಡಿ ಮತ್ತು ಇವರೆಲ್ಲ ರೆಡಿ ಆಗೋದಕ್ಕೂ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ನಿಯರ್ಲಿ 1.5 hour ಆಯಿತು ಗೈಸ್. 1.5 hour ಯಾರಾದರೂ ವಾಕಿಂಗ್ ಮಾಡಿರೋದು ನೋಡಿದ್ದೀರಾ? 1 hour ಮಾಡ್ತಾರೆ, ಇಲ್ಲ 1/2 hour ಮಾಡ್ತಾರೆ. ಇವರು ಜಸ್ಟ್ ಹೊಟ್ಟೆ ಕರಗಿಸೋದಕ್ಕೆ. ನೀವು ಜ್ಯೂಸ್ ಕುಡಿದ್ರೆ? ಯಾವ ಜ್ಯೂಸ್ ಕುಡಿದ್ರಿ? ಬರೀ ವಾಕ್ ಅಲ್ಲ, ಎಕ್ಸಸೈಸ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ 1.5 hour ಬೇಕು. ಏಕೆಂದರೆ ಈಗ ಸಮ್ಮರ್ ಬೇರೆ ಅಲ್ಲ, ಅದಕ್ಕೆ ಸ್ವಲ್ಪ ಒಳ್ಳೆ ಪೀಸ್ಫುಲ್ ಆಗಿ ನಮ್ಮದು ಒಳ್ಳೆ ಪಾರ್ಕ್ ಇದೆ. ಪಾರ್ಕಲ್ಲಿ ಹೋಗಿ ರನ್ನಿಂಗ್ ಫಸ್ಟು ನಮ್ಮ ಪಾಪನ ಕರ್ಕೋಬೇಕು. ಅವನು 1/2 hour ವಾಕ್ ಮಾಡಿಸಿ, ಅದಾದಮೇಲೆ ನಾವು 1 hour ವಾಕು ಮತ್ತು 3/4 hour ಎಕ್ಸಸೈಸ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ 2.5 hours ಟೈಮ್ ವೇಸ್ಟ್. ಮಾರ್ನಿಂಗ್ ವೇಸ್ಟ್ ಅಲ್ಲ, ಯೂಸ್ಫುಲ್. ನೋಡಿ ಗೈಸ್, ಹಿಂಗಿದೆ ನಮ್ಮ ಮನೇಲಿ ಈಗ. ಏನಮ್ಮ ಚೆನ್ನಾಗೆ ಕಾಣಿಸ್ತಿದ್ಯಲ್ಲ, ಅದಕ್ಕೆ ಯಾಕೆ ಮುಖ ಮುಚ್ಕೊಂತಿದ್ಯಾ ತಾಯಿ? ಇವಾಗ ಎದ್ದಿದ್ದೀನಲ್ವಾ, ಅದಕ್ಕೆ. ಗೈಸ್ ನಂದೆಲ್ಲ ಲಾಸ್ಟ್ ವೀಕೆ ಆಗಿತ್ತು. ಇವಾಗ ಮತ್ತೆ ಮಾಡಿಸ್ಕೊತಾ ಇದ್ದೀನಿ ಸ್ಪಾ. ನಾನು ಹೋಗೋದಿಕ್ಕೆ, ಇವ್ರು ರೆಡಿ ಆಗೋದಿಕ್ಕೆ. ಹೆಂಗಿದೆ ಅಂದರೆ, ನೋಡಿ ಕಟಿಂಗ್ ಸರಿಯಾಗಿ ಬರ್ತಾ ಇಲ್ಲ, ಫಿನಿಶಿಂಗ್ ಸರಿ ಇಲ್ಲ ಅಂತ ಕೇಳ್ತಾರೆ. ಏನ್ರಿ ಆಗಿದೆ ಕಟಿಂಗ್? ಜುಟ್ಟು ಅದಕ್ಕೇನೆ ವರ್ಕ್ ಆಗಿಲ್ಲ, ಅದಕ್ಕೆ ಸ್ಲೋಪ್ ಮಾಡಿಸ್ಬಿಡ್ಲಾ? ಚೆನ್ನಾಗಿದೆ ತಿರುಗಿ. ನೋಡಿ ಗೈಸ್, ಅವ್ರ ಕಟಿಂಗ್ ಚೆನ್ನಾಗಿಲ್ವಂತೆ ಪಾಪ. ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನನಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಅಂದ್ರೆ ಇದು ಫಿನಿಶಿಂಗ್ ಕರೆಕ್ಟ್ ಆಗಿ ಬಂದಿಲ್ಲ. ಇಲ್ಲಿ ಲೆಂತ್ ಬೇಕಿತ್ತು, ಲೆಂತ್ ಬಂದಿಲ್ಲ. ಹಂಗಾಗಿ ಇದನ್ನ ಇವರು ಕಟಿಂಗ್ ಮಾಡಿಸಿದ್ದಾರೆ. ಇವಾಗ ತಿರ್ಗಾ ಅದೇನೋ ಆಲ್ಟ್ರೇಷನ್ ಮಾಡ್ಸಕ್ ಹೋಗ್ತವ್ರೆ. ನನಗೆ ಯಾಕೋ ಚೆನ್ನಾಗಿದೆ ಅನಿಸ್ತಾ ಇದೆ. ಹೌದಾ? ಇದು ಲೆಂತ್ ಹಿಂಗಿರ್ಬೇಕು ಮೊನ್ನೆ, ಅಂದ್ರೆ ಈ ಏರು ಇಲ್ಲಿ ಕೂತ್ಕೋಬೇಕು ಆಕ್ಚುಲಿ ಹಿಂಗೆ ಮೇಲೆ. ಅದೇನಾಗ್ತದೆ, ಇಲ್ಲಿ ಫಿನಿಶಿಂಗ್ ಕರೆಕ್ಟ್ ಇಲ್ಲ. ಕರೆಕ್ಟನೇ ಹೌದಲ್ವಾ? ಅದಕ್ಕೆ ಸ್ಲೋಪ್ ಮಾಡಿಸ್ತೀನಿ. ಆಯ್ತು, ಸ್ಲೋಪ್ ಮಾಡಿಸಿದ್ರೆ ಕರೆಕ್ಟ್ ಆಗುತ್ತೆ. ಇವತ್ತು ಶುಕ್ರವಾರ ಮಾಡ್ಸಂಗಿಲ್ಲ, ಮಾರ್ನಿಂಗ್ ಹೋಗ್ತೀನಿ. ಬಾಯ್ ಬಾಯ್. ರೆಡಿಯಾಗಿ ಬೇಗ ಈಗ ಆಟೋಲ್ಲಿ ಹೋಗ್ಬೇಕು. ಗಾಡಿಲೆಲ್ಲ ಹೋಗೋಕ್ಕಾಗಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆಲ್ಲ ಕಷ್ಟ. ಈಗ ಆಟೋ ಬುಕ್ ಮಾಡಿ ಹೋಗಿ ನಾನು ಸಲೂನಲ್ಲಿ ಸಿಗ್ತೀನಿ. ಇವನೊಬ್ಬ ದೋಸೆ ಚಪಾತಿ. ಇವನಿವಾಗ ಅವನ ಊಟ ತಿನ್ನಲ್ಲ. ನಾವು ಏನೇ ಊಟ ತಿಂದರೂ ಅದಕ್ಕೆ ರುಚಿ ಇಟ್ಕೊಂಡಿದ್ದಾನೆ. ಆ್ಯಕ್ಚುಲಿ ಆ ಥರ ಯಾರೂ ಮನೇಲಿ ಹಂಗೆ ಕೊಡಬೇಡಿ. ಮನೆ ಊಟ ಕೊಡಿ, ಅನ್ನ ಮೊಸರು ಆ ಥರ ಕೊಡಿ. ಜಾಸ್ತಿ ಮಸಾಲೆ ಐಟಮ್ಸ್ ಇರೋದೇನು ಕೊಡಬೇಡಿ. ಆದರೆ ಅದನ್ನು ಗೈಡ್ ಮಾಡೋದಕ್ಕೆ ಅವ್ರಿಗೆ ಅಂತ ಒಬ್ಬರು ಪೇರೆಂಟ್ ಇರ್ತಾರಲ್ವ, ಅವ್ರು ಫಸ್ಟು ಹೇಳಬೇಕು. ಹೇಳಿ ಮೇಡಮ್, ನಿಮ್ಮ ಮಗು ಈ ಥರ ಕೇಳ್ತಾ ಏನೂ ಆಗಲ್ಲ. ದೋಸೆ ಚಪಾತಿ ಎಲ್ಲ ತಿಂದರೆ ಏನು ಪ್ರಾಬ್ಲಮ್ ಆಗಲ್ಲ. ದೋಸೆ ಚಪಾತಿ ತಿನ್ಬೋದು, ಪರವಾಗಿಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಈ ಮಸಾಲೆ ಐಟಮ್ಸ್ ಎಲ್ಲ ಇರುತ್ತಲ್ಲ, ಈ ಚಿಕನ್ ಮಸಾಲೆ ಐಟಮ್ಸ್ ಎಲ್ಲ ಏನು ಕೊಡಲ್ಲ ನಾವು. ಅದಕ್ಕೆ ಯಾಕೆ ಮಕ್ಕ ಹಂಗಿಟ್ಕೊಂಡು ಮಾತಾಡ್ತಿದ್ಯಾ? ಮಸಾಲೆ ಐಟಮ್ಸ್ ಎಲ್ಲ ಏನು ತಿನ್ನಲ್ಲ. ನೋಡು, ಅಂಕಲ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಮಮ್ಮಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಲಾಂಗ್ ಟೈಮ್ ಟೀ ಕುಡಿಬೇಕು ಅನಿಸ್ತಾ ಇದೆ. ಒಂಚೂರು ಈಸ್ಕೊತಾ ಇದ್ದೀನಿ ನನ್ನ ತಂಗಿ ಹತ್ರ. ಅದು ನೋಡಿ ಹಿಂಗೆ ಮೆಷರ್ಮೆಂಟ್ ಮಾಡ್ತಾವಳೆ. 30 ಹಾಕು.
ಕುಡಿತಾ ಇರಲಿಲ್ಲ, ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಅಂದರೆ ಅವರೆಲ್ಲ ಅಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿರೋದಕ್ಕೆ ಯಾಕೋ ನನಗೂ ಕುಡಿಬೇಕು ಅನಿಸ್ತಾ ಇದೆ. ಕುಡಿಬೇಕು ಅನ್ಸಿದ್ರು ಕುಡಿಯಂಗಿಲ್ಲ. ಒಂಚೂರು ಒಂದಿಷ್ಟು ಕುಡಿದ್ರೆ ಏನಾಗಲ್ಲ, ಒಂದು ಸ್ವಲ್ಪ ಕುಡಿಬೋದಲ್ವಾ? ಸ್ವಲ್ಪ ಕುಡಿ. ಬಿಸಿಲು ಬೇರೆ, ಜಾಸ್ತಿ ಕುಡಿದ್ರೆ ಅಸಿಡಿಟಿ ಆಗುತ್ತೆ. ಹೌದು, ಕರೆಕ್ಟ್. ನನಗೆ ಬೇಗ ಕಾಫಿ ಮತ್ತು ಟೀ ತುಂಬ ಅಂದರೆ ಜಾಸ್ತಿ ಕುಡಿಯಲ್ವಲ್ಲ. ಹಾಂ, ಯಾಕೆ ಆರಿಸ್ತಿದ್ಯಮ್ಮ? ಸ್ವಲ್ಪ ಹಾಕಿ ಕೊಟ್ಬಿಡು ಸಾಕು. ಇನ್ನೊಂಚೂರು ಹಾಕು. ಹಾಂ, ಥ್ಯಾಂಕ್ ಯು. ಇಷ್ಟೇ ನೋಡಿ ಗೈಸ್, ಇಷ್ಟೇ. ಅಂದರೆ ನನ್ನ ಹೇರ್ ತುಂಬ ಡ್ರೈ ಆಗಿಬಿಟ್ಟಿದೆ ಮತ್ತು ನನಗೆ ಡ್ಯಾಂಡ್ರಫ್ ಕೂಡ ಇದೆ. ಇಲ್ಲಿ ನೋಡಿ ಹೆಡ್ಜಲ್ಲಿ ತುಂಬ ಡ್ರೈನೆಸ್ಸು ಮತ್ತು ಫ್ರಿಜ್ಜಿ ಆಗಿಬಿಟ್ಟಿದೆ. ಹಾಗಾಗಿ ಸ್ಪಾ ನನಗೆ ಬೇಕೇ ಬೇಕು. ಬಿಕಾಸ್ ಮದುವೆ ಟೈಮಲ್ಲಿ ಈಗ ಹೇರ್ ಸ್ಟೈಲೆಲ್ಲ ಮಾಡ್ತಾರೆ, ಅವ್ರಿಗೂ ಅನ್ಕಂಫರ್ಟಬಲ್ ಆಗಬಾರ್ದಲ್ವ. ಸೊ ಸ್ಪಾ ಮಾಡಿಸ್ಬೇಕೀಗ. ಈಗ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಮಾಡ್ತಾರಂತೆ, ಅದಾದಮೇಲೆ ಸ್ಪಾ. ನೋಡೋಣ ಹೇಗೆ ಬರುತ್ತೆ ರಿಸಲ್ಟು, ನಮಗೂ ಗೊತ್ತಿಲ್ಲ. ನಾನು ಆಫ್ಟರ್ ಲಾಂಗ್ ಟೈಮ್ ಸ್ಪಾ ಮಾಡಿಸ್ತಾ ಇರೋದು. ಇಲ್ಲ ಅಂದಿದ್ರೆ ನಾನು ರೆಗ್ಯುಲರಾಗಿ ಮಾಡಿಸ್ತಾ ಇದ್ದೆ. ಈ ವರ್ಕು ಅದು ಇದು ಕೆಲಸದ್ರಲ್ಲಿ ಮಾಡ್ಸೋಕ್ಕಾಗಿರಲಿಲ್ಲ. ಓಕೆ, ಇದು ಮಾಡಿದ್ಮೇಲೆ ಸಿಗ್ತೀನಿ. ಇವಾಗ ನನಗೆ ಹೇರ್ಗೆ ಡ್ಯಾಂಡ್ರಫ್ ಸೀರಮ್ ಹಾಕಿ ಮಸಾಜ್ ಮಾಡಿದ್ದಾರೆ. ಈಗ ಹಾಟ್ ಟವಲ್ ಹಾಕ್ತಾರಂತೆ. ಆ್ಯಕ್ಚುಲಿ ಯೂಶ್ವಲಿ ಸ್ಟೀಮ್ ಕೊಡ್ತಾರೆ, ಬಟ್ ನನ್ನ ಹೇರ್ ಡ್ರೈ ಇರೋದ್ರಿಂದ ಹಾಟ್ ಟವಲ್ ಹಾಕಿ ಇದು ಮಾಡ್ತಾರಂತೆ, ಸ್ಟೀಮ್ ಥರ ಇದು ಮಾಡ್ತಾರಂತೆ. ನೋಡೋಣ ಹೇಗೆ ಬರುತ್ತೆ ಅಂತ. ತುಂಬ ದಿನದಿಂದ ನನಗೆ ಹೆಡ್ ಮಸಾಜ್ ಬೇಕು ಅಂತ ತುಂಬ ಇದು ಮಾಡ್ತಿದ್ದೆ. ಫೈನಲಿ ನನಗೆ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ತಿದೆ ಅಂದರೆ ನಿದ್ದೆ ಬರ್ತಾಯಿದೆ, ತುಂಬ ನಿದ್ದೆ ಬರ್ತಾಯಿದೆ. ಹಾಂ, ಒಂಥರ ಚೆನ್ನಾಗಿದೆ ಗೈಸ್. ನೋಡೋಣ ಡ್ಯಾಂಡ್ರಫ್ ಇದರಿಂದ ಆದರೂ ಕಮ್ಮಿ ಆಗುತ್ತಾ ಅಂತ. ಹೆಡ್ ವಾಶ್ ಆದಮೇಲೆ ತಿರ್ಗಾ ಸೀರಮ್ ಹಾಕ್ತಾಯಿದ್ದಾರೆ. ಅದು ಮತ್ತು ಡ್ಯಾಂಡ್ರಫ್ ಎಲ್ಲ ಕಂಟ್ರೋಲ್ ಆಗಲಿ ಅಂದ್ಬಿಟ್ಟು. ನನಗೆ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಇತ್ತು ಗೈಸ್, ನನಗೆ ಟೈಮೇ ಸಿಕ್ಕಿರಲಿಲ್ಲ ಸ್ಪಾ ಮಾಡಿಸೋದಕ್ಕೆ. ಸೊ ಇವಾಗ ನಾನು ಟೈಮ್ ಮಾಡ್ಕೊಂಡು ಬಂದು ಮದುವೆಗೋಸ್ಕರ ಅಂದ್ಬಿಟ್ಟು ನಾನು ಮಾಡಿಸ್ಕೊತಾ ಇದ್ದೀನಿ. ಮುಂಚೆಲ್ಲ ನಾನು ರೆಗ್ಯುಲರಾಗಿ ಸ್ಪಾ ಎಲ್ಲ ಮಾಡಿಸ್ತಾಯಿದ್ದೆ. ನಾನು ವರ್ಕ್ಗೆಲ್ಲ ಜಾಯ್ನ್ ಆದಮೇಲೆ ಟೈಮೇ ಸಿಕ್ಕಿರಲಿಲ್ಲ. ಮತ್ತೆ ಸೀರಮ್ ಹಾಕಿ ಮತ್ತೆ ಇದು ಮಾಡ್ತಾಯಿದ್ದಾರೆ. ಈಗ ಮತ್ತೆ ಅದೇನೋ ಸೀರಮ್ ಹಚ್ಚಿದ್ದಾರೆ. ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಇನ್ನೂ 5 ಮಿನಿಟ್ಸು. ಏನೋ ಮತ್ತೆ ಕಂಡೀಷ್ನಿಂಗು ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ನೋಡಬೇಕು. ನನಗಂತೂ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾಯಿದೆ. ಪಾಪ ನನಗೆ ನಮ್ಮ ಅಮ್ಮಗೆ ಸರ್ವಿಸ್ ನಡೀತಾ ಇದೆ. ನನ್ನ ತಂಗಿ ಇನ್ನೂ ಹಾಗೆ ಕೂತ್ಕೊಂಡಿದ್ದಾಳೆ, ಯಾಕಂದರೆ ಸ್ಟಾಫ್ ಇನ್ನೂ ಬಂದಿಲ್ಲ, ಅವ್ರಿಗೆ ವೆಯ್ಟ್ ಮಾಡ್ತಾ ಇರೋದು. ಬಿಕಾಸ್ ನಾವು ರೆಗ್ಯುಲರಾಗಿ ಮಾಡಿಸೋ ಸ್ಟಾಫು ಲೀವಲ್ಲಿದ್ದಾರೆ, ಅವ್ರು ನಾಳೆ ಬರೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವಳಿಗೆ ಬೇರೆ ಸ್ಟಾಫ್ನ ಅಪಾಯಿಂಟ್ ಮಾಡಿದ್ದಾರೆ. ಅವ್ರು ಬರೋದಕ್ಕೆ ಲೇಟ್ ಆಗಿರೋದ್ರಿಂದ ಪಾಪ ಅವಳು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಈಗ ನಾನು ನಮ್ಮಮ್ಮದು ನಂದು ನಮ್ಮಮ್ಮದು ಇನ್ನು ಇದು ಲಾಸ್ಟ್ ಸರ್ವಿಸ್ ಇದೊಂದು ಮಾಡಿಸ್ಕೊಂಡು ನಾವು ಹೋಗ್ತೀವಿ. ಅವಳು ಮಾತ್ರ ಇಲ್ಲೇ ಉಳ್ಕೊತಾಳೆ. ಅವಳ್ದು ಆಗೋದಕ್ಕೆ ಇನ್ನೂ 3-4 ಅವರ್ಸ್ ಆಗುತ್ತೆ ಅಷ್ಟೇ ಗೈಸ್. ಇನ್ನು ನೆಕ್ಸ್ಟ್ ಪ್ರೋಸೆಸ್ ಏನಿದೆ ನೋಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ನಾನಂತೂ ಅವ್ರಿಗೆ ಮುಂಚೆನೇ ಹೇಳ್ಬಿಟ್ಟಿದ್ದೆ ನನಗೆ ಮಸಾಜ್ ಸ್ವಲ್ಪ ಜಾಸ್ತಿನೇ ಮಾಡಿ ಅಂತ. ಬಿಕಾಸ್ ನಾನು ತುಂಬ ಡೇಸಿಂದ ಹೆಡ್ ಮಸಾಜ್ ಮಾಡಿಸ್ಕೊಬೇಕು ಅಂತ ಅಂದ್ಕೊತಾ ಇದ್ದೆ. ಯೂಶ್ವಲಿ ನಮ್ಮ ಮಮ್ಮಿ ನನಗೆ ಆಯಿಲ್ ಹಚ್ಚಿದಾಗೆಲ್ಲ ಮಸಾಜ್ ಮಾಡ್ತಾರೆ, ಬಟ್ ಈ ಥರ ಮಸಾಜ್ ಅಂತೂ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಅವರೇನೋ ಹೇಳ್ತಾಯಿದ್ರು, ಪಾಪ ಅವ್ರಿಗೆ ಕನ್ನಡ ಬರೋಲ್ಲ, ಅವ್ರಿಗೆ ಬರೀ ಹಿಂದಿ ಬರೋದು, ಯಾಕಂದರೆ ಅವರು ಡೆಲ್ಲಿಯಿಂದ ಬಂದಿರೋದಂತೆ. ನನಗೆ ಹಿಂದಿ ಅರ್ಥ ಆಗುತ್ತೆ ಗೈ, ಸ್ವಲ್ಪ ಅರ್ಥ ಆಗುತ್ತೆ, ಲೈಕ್ ಮಾತಾಡೋಕ್ಕೆ ಬರೋಲ್ಲ, ಮ್ಯಾನೇಜ್ ಮಾಡ್ತೀನಿ. ಬಟ್ ಕನ್ನಡ ಅಂತೂ ಅವ್ರಿಗೆ ಬರ್ತಾ ಇರಲಿಲ್ಲ, ಹಾಗಾಗಿ ಮ್ಯಾನೇಜ್ ಮಾಡ್ತಿದ್ದೆ. ಒಳ್ಳೆ ಮಸಾಜ್ ಆಯಿತು. ಇವಾಗ ಸ್ಟೀಮ್ ಕೊಡ್ತಿದ್ದಾರೆ. ನಿಜವಾಗ್ಲೂ ನಾನು ಅದೇ ಅನ್ಕೊತಾ ಇದ್ದೆ, ಲೈಕ್ ಸ್ವಲ್ಪ ಟೈಮ್ ಮಾಡ್ಕೊಂಡು ನಾನು ಮಾಡಿಸ್ಕೊಬೇಕು ಅವಾಗವಾಗ ಅಂತ. ಆ್ಯಕ್ಚುಲಿ ನಾನು ಮುಂಚೆ PU ಡೇಸು ಮತ್ತು
ನನ್ನ ಕಾಲೇಜ್ ಡೇಸಲ್ಲೆಲ್ಲ ನಾನು ಜಾಸ್ತಿ ಸ್ಪಾ ಮಾಡಿಸ್ತಾ ಇದ್ದೆ. ಆಮೇಲೆ ಸ್ವಲ್ಪ ಕೆಲಸ ವರ್ಕು ಎಲ್ಲ ಇದ್ದಿದ್ದರಿಂದ ನಾನು ಮಾಡ್ಸೋಕ್ಕಾಗ್ತಾ ಇರಲಿಲ್ಲ ಮತ್ತು ಬರೋಕ್ಕಾಗ್ತಾ ಇರಲಿಲ್ಲ ಇದೆಲ್ಲ ಮಾಡಿಸೋದಕ್ಕೆ. ನಾನು ಜಸ್ಟ್ ಏನಿದೆ ಬೇಸಿಕ್ಸ್ ಮಾತ್ರ ಮಾಡಿಸ್ಕೊತಾ ಇದ್ದೆ. ನಿಜವಾಗ್ಲೂ ಎಷ್ಟು ರಿಲ್ಯಾಕ್ಸಿಂಗ್ ಅನಿಸ್ತಾ ಇದೆ ಅಂದರೆ ಇದೊಂದು 5 to 10 ಮಿನಿಟ್ಸ್ ಸ್ಟೀಮ್. ಯಾಕಂದರೆ ನನ್ನ ಹೇರ್ ತುಂಬ ಡ್ರೈ ಆಗಿರೋದ್ರಿಂದ ಅವರು ಚೆನ್ನಾಗಿ ಮಾಯ್ಶ್ಚರೈಸ್ ಆಗಲಿ ಅಂದ್ಬಿಟ್ಟು ಈ ಥರ ಇಟ್ಬಿಟ್ಟೋಗಿದ್ದಾರೆ. ಒಂದೊಳ್ಳೆ ಮಸಾಜ್ ಆಯಿತು, ಒಂದೊಳ್ಳೆ ಸ್ಟೀಮ್ ಆದಮೇಲೆ ಹೇರ್ ವಾಶ್ ಮಾಡ್ತಾರೆ ಅಷ್ಟೇ. ಕಾಫಿ ಬೇಕು ಅಂತ ಕೇಳಿದ್ದೀನಿ, ತರಕ್ಕೆ ಹೋಗಿದ್ದಾರೆ. ಅದೇನೋ ಗೊತ್ತಿಲ್ಲ ನನಗೆ, ಈ ಥರ ಸಲೂನ್ಗೆ ಮತ್ತು ಅದರ ಕೆಫೆ ನೋಡಿದ್ರೆ ನನಗೆ ಕಾಫಿ ಕುಡಿಬೇಕು ಅನಿಸುತ್ತೆ. ನಂಗೆ ಟೀ ಅಷ್ಟು ಇಷ್ಟ ಆಗಲ್ಲ, ಕಾಫಿ ಜಾಸ್ತಿ ಇಷ್ಟ. ಇವತ್ತು ಕುಡಿದ್ರೆ ನಾಳೆಯಿಂದ ಕುಡಿಯಲ್ಲ ಗೈಸ್. ನನಗೆ ಆಲ್ರೆಡಿ ಮತ್ತೆ ಒಂದೊಂದು ಸಣ್ಣ ಪಿಂಪಲ್ಸ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ, ಮದುವೆ ಟೈಮ್ ಬೇರೆ ಭಯ ಆಗ್ತಿದೆ. ಹಾಗಾಗಿ ಇವತ್ತೊಂದು ದಿನ ಕುಡಿದು ಕಾಫಿ ಚಾಪ್ಟರ್ನ ಕ್ಲೋಸ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಆಯಿತು, ಈಗ ಏರ್ ಡ್ರೈ ಮಾಡ್ತಾರೆ. ಹಾಯ್, ಎಲ್ಲಿ ನಿಮಗೆ ಕೆಲಸ? ಹಲೋ, ಸ್ಟಾಫ್ಸ್ ಇಲ್ವಂತೆ. ಮನೆಗೆ ಹೋಗ್ಬಿಡು. ಇದ್ರೆ ಬರ್ತಾ ಇದೆ, ಹೋಗೋಣ ಅನಿಸ್ತಾ ಇದೆ. ಪಾಪ ಗೈಸ್, ಅವಳಿಗಿನ್ನೂ ಯಾರು ಇವತ್ತು ಏನೋ ಕ್ಲೀನಿಂಗ್ ಡೇ ಅಂತೆ. ನಮಗೆ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಇವತ್ತೇ ಎಲ್ಲ ಮಾಡ್ಕೋಬೇಕು. ನಂದು ಆಲ್ಮೋಸ್ಟ್ ಎಲ್ಲ ಮುಗ್ದೋಯ್ತಿದೆ ಲಾಸ್ಟ್. ಬಟ್ ನನ್ನ ತಂಗಿಗೆ ಏನು ಕೇಳ್ದೆ ಅವ್ರನ್ನ, ಎಷ್ಟೊತ್ತಿಗೆ ಬರ್ತಾರಂತೆ ಏನು ಅಂತ. ಆಗಲಿ ಲೇಟ್ ಆಗುತ್ತಂತ ಕೇಳ್ದ, ಏನು ಹೇಳಿದ್ರು? ವೆಯ್ಟ್ ಮಾಡಬೇಕು, ಆಯ್ತಲ್ಲ. ಓಕೆ. ಫೈನಲಿ ನನ್ನ ಹೇರ್ ಸ್ಪಾ ಮುಗೀತು. ಎಷ್ಟು ಡ್ರೈ ಇತ್ತು ಅಷ್ಟೇ ಸಿಲ್ಕಿಯಾಗಿ ಮಾಡಿಕೊಟ್ಟಿದ್ದಾರೆ. ಐ ಆಮ್ ಹ್ಯಾಪಿ ವಿತ್ ದ ಸರ್ವಿಸ್. ಇವಾಗ ನನ್ನ ತಂಗಿಗೆ ಮಾಡ್ತಿದ್ದಾರೆ. ನನ್ನ ತಂಗಿಗೆ ಲೆಂತ್ ಚೆಕ್ ಮಾಡ್ತಿದ್ದಾರೆ. ಬಿಕಾಸ್ ಡ್ರೈನೆಸ್ ಇದ್ಬಿಟ್ರೆ ತುಂಬ ಕಷ್ಟ ಗೈಸ್ ಮೇಂಟೈನ್ ಮಾಡೋದು. ಅವಳು ಮಾಡ್ತಿದ್ದಾರೆ, ಮತ್ತೆ ಸಿಗ್ತೀವಿ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. 1800 ओनली मतलब नॉर्मली वो डेंड्रफ का ही चाहिए ना, उसमें दूसरा ऐड नहीं करना, क्योंकि ड्राइनेस के लिए से मैम का किया है ना, फर्स्ट डेंड्रफ किया, सेकंड दूसरा किया है, बट उसका लेंथ ಅವಳಿಗೂ ಡ್ಯಾಂಡ್ರಫ್ ಆಗ್ಬಿಟ್ಟಿದೆ ಗೈಸ್. ಡ್ಯಾಂಡ್ರಫ್ ಮತ್ತೆ जैसे लेंथ होती है ಡ್ರೈನೆಸ್ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಅವಳಿಗೂ ಸೇಮ್ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಕ್ಕೆ. ಒಳ್ಳೆ ರಿಲ್ಯಾಕ್ಸೇಷನ್ನು. ಚೆನ್ನಾಗಿ ಹಾಟ್ ಟವಲ್ ಹಾಕ್ಕೊಂಡು ಮಲಗಿಬಿಟ್ಟಿದ್ದಾಳೆ. ಹೇಗೆ ಅನಿಸ್ತಾ ಇದೆ? ಫೀಲ್ ರಿಲ್ಯಾಕ್ಸ್ಡ್? ತುಂಬ ರಿಲ್ಯಾಕ್ಸ್ ಅನಿಸ್ತಾ ಇದೆಯಾ? ಹೌದು. ಓಕೆ, ಇದಾಗ್ಬಿಟ್ರೆ ಅವಳ್ದು ಇನ್ನೂ ಇದೆ ಗೈಸ್ ಸರ್ವಿಸು. ಪಾಪ ಅವಳ್ದು ಅದು ಮುಗಿಸ್ಕೊಂಡು ಹೊಟ್ಟೆ ಬೇರೆ ಹಶ್ವಾಗ್ತಾ ಇದೆ. ಬೆಳಗ್ಗೆ ಒಂದೇ ದೋಸೆ ತಿಂದಿತ್ತು. ಟಿಫನ್ ಮಾಡಬೇಕು. ಕಾಫಿಗೆ ಹೇಳಿದ್ದೀವಿ, ಕಾಫಿನೂ ಬಂದಿಲ್ಲ. ಅದು ಬಂದಿದ ತಕ್ಷಣ ಅಟ್ಲೀಸ್ಟ್ ಸ್ವಲ್ಪ ಏನೋ ಒಂದು ಕುಡ್ದಂಗೆ ಆಗುತ್ತೆ, ಸ್ವಲ್ಪ ಹೊಟ್ಟೆ ರಿಲ್ಯಾಕ್ಸ್ ಅನಿಸುತ್ತೆ ಅಷ್ಟೇ. ಇನ್ನೊಂದು ರೂಮಲ್ಲಿ ನಮ್ಮ ಮಮ್ಮಿ ಕ್ಲೀನಪ್ ಸರ್ವಿಸ್ ಮಾಡಿಸ್ಕೊತಾ ಇದ್ದಾರೆ. ಅದು ಮುಗ್ದಿದ ತಕ್ಷಣ ನಾನು ನಮ್ಮಮ್ಮ ಮನೆಗೆ ಹೊಟ್ಟೋಗ್ತೀವಿ. ಪಾಪ ನಮ್ಮ ಹುಡುಗಿ ಇಲ್ಲೇ ಇರ್ತಾಳೆ. ನಮ್ಮಮ್ಮ ಸ್ಪಾ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಈಗ ಅನಿಸ್ತಾ ಇದೆ, ರಿಲ್ಯಾಕ್ಸ್ ಅನಿಸ್ತಾ ಇದೆ. ಇಷ್ಟು ದಿನ ಒಂಥರ ಟೆನ್ಷನ್ ಇತ್ತು, ಈಗ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಹೋಗಿ ಪೂಜೆ ಮಾಡಿ ನಿದ್ದೆ ಮಾಡಿಬಿಡೋದು. ಸ್ವಲ್ಪ ಹೊತ್ತು ನಿದ್ದೆ ಮಾಡೋಕ್ಕೆ ಯಾರು ಬಿಡ್ತಾರೆ ಇವಾಗ? ಅಷ್ಟು ಕೆಲಸ ಇದೆ ಗೈಸ್. ಇವ್ರಿಗೆ ನಿದ್ದೆ ಇಂಪಾರ್ಟೆಂಟ್, ಇವ್ಳಿಗೂ ನಿದ್ದೆ ಇಂಪಾರ್ಟೆಂಟು, ನನ್ನ ತಂಗಿಗೂ ನಿದ್ದೆ ಇಂಪಾರ್ಟೆಂಟ್. ಈಗ ಆಟೋ ಬರ್ತಾ ಇದೆ, ಹೋಗೋದು ಅಷ್ಟೇ. ಊಟ ಏನಾದರೂ ಕೊಡ್ತೀರಾ ಮನೆಗೆ ಹೋದ್ಮೇಲೆ? ಊಟ ಕೊಡ್ತೀನಿ, ಹಂಗೆ ಮಲಗಿಸ್ತೀನಿ. ಊಟ ಕೊಡ್ತೀನಿ. ಓಕೆ ಗೈಸ್, ಮನೆಗೆ ಹೋದ್ಮೇಲೆ ಸಿಗ್ತೀವಿ. ನನ್ನ ತಂಗಿ ಇದನ್ನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ಲು. ಅವಳು ಹೆಡ್ ವಾಶ್ ಎಲ್ಲ ಮಾಡ್ಕೊಂಡಿರೋದಕ್ಕೆ. ಪಾಪ ಅವರ ಟೀಯಲ್ಲಿ ಬಂದ್ಬಿಟ್ಟಿರೋ ಕಾರಣ
ಅವ್ರು ಟೀಯಲ್ಲಿ ಇದ್ದಾರೆ ಅವಳು ಮೀಟಲ್ಲಿ. ಹಾಗಾಗಿ ಅವಳು ಇವಾಗ ಅವ್ರು ಬಂದುಬಿಟ್ಟಿದ್ದಾರೆ, ನಾನು ಟ್ರೈ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಸೊ ಅದು ಟ್ರೈ ಮಾಡಬೇಕು ಗೈಸ್, ಅದು ನಾನು ಕೂಡ ಟ್ರೈ ಮಾಡಿಲ್ಲ. ಪಾಪ ಅವಳು ಅವತ್ತು ಗಿಫ್ಟ್ ತೊಗೊಂಬಂದು ಕೊಟ್ಟಿದ್ದು ಹಂಗೆ ಇಟ್ಟಿದ್ದೀವಿ. ಅಟ್ಲೀಸ್ಟ್ ಅವಳಾದರೂ ಟ್ರೈ ಮಾಡಿ ನನಗೆ ಹೇಳಿ ರಿವ್ಯೂ ಹೇಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಆಬ್ವಿಯಸ್ಲಿ ಅದು ಚೆನ್ನಾಗೇ ಇರುತ್ತೆ. ಆಮೇಲೆ ಟ್ರೈ ಮಾಡ್ಬಿಟ್ಟು ಹೇಳ್ತೀಯಾ? ಓಕೆ, ಅವಳು ಟ್ರೈ ಮಾಡಿ ಹೇಳ್ತಾಳಂತೆ. ಆ ರಿವ್ಯೂ ಹೇಗಿದೆ ಅಂತ ನಾನು ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್.